ಅರುಂಧತಿಗೆ ಮದುವೆ ಆದಾಗ ಅಕ್ಕ ದೂರ ಹೊರಟೋದ್ಲು ಅಂತ ಆ ಹುಡುಗಿ ಒಳಗೆ ಕೊರಗು ಹಚ್ಕೊಂಡು ಹಾಗಾಗಿದ್ಲಂತೆ ಅಷ್ಟೆ. ಹುಚ್ಚು ಇಲ್ಲ, ಬೆಪ್ಪು ಇಲ್ಲ. ಅಂಥದ್ದೇನಾದರೂ ಆಗಿದ್ರೆ ಮುಖದಲ್ಲಿ ಇಷ್ಟು ಕಳೆ ಇರ್ತಿತ್ತಾ? ನೋಡಿ, ಎಷ್ಟು ಚೆನ್ನಾಗಿ ನಗ್ನಗ್ತಾ ಎಲ್ಲರ ಜೊತೆ ಮಾತನಾಡ್ಕೊಂಡಿದ್ದಾಳೆ. ತಲೆ ಕೆಟ್ಟಿರೋರು ಹೀಗಿರ್ತಾರಾ? ಸುಲೋಚಮ್ಮನ ಕಡೆ ನೆಂಟರಿಷ್ಟರು ಕೇವಲ ಬೆರಳೆಣಿಸುವಷ್ಟು ಆಗಮಿಸಿದ್ರು. ಎಲ್ಲರೂ ಮಿತಭಾಷಿಗಳು. ಯಾರ ಗೋಜಿಗೂ ಹೋಗದೆ ಕುಳಿತಿದ್ರು. ಛತ್ರದ ತುಂಬ ರಾಯರು ಹಾಗೂ ಯಶೋದಮ್ಮನವರ ಕಡೆಯ ಬಳಗದವರೇ ಜಾಸ್ತಿ. ಅವರ ಕೋಹಕ ಮಾತುಗಳು ಗಂಡಿನವರ ಕಿವಿಗೆ ಬಿದ್ದಿರಲಿಲ್ಲ. ಅರುಂಧತಿ ಭಾರತಿಗಾಗಿ ಬೆಳ್ಳಿಯ ತಟ್ಟೆ ಲೋಟ ಓದಿಸಿದ್ಲು. ಆದರೆ ಸೋಮಸುಂದರ್ ಸಂಭ್ರಮದಲ್ಲಿ ಭಾಗವಹಿಸದೆ ಬಿಮ್ಮೆಂದು ಕುಳಿತಿದ್ದ. ತನಗೆ ಮಾತ್ರ ಮದುವೆಯಲ್ಲಿ ಒಂದು ಸೂಟ್ ಹೊಲಿಸಿ ಹೊಸ ಅಳಿಯನಿಗೆ 2 ಸೂಟು ತೆಗೆದಿದ್ದೇ ರಾಯರು ಅವನ ಕಣ್ಣಿಗೆ ಮಹಾ ಅಪರಾಧಿಯಾಗಿದ್ರು. ಮದುವೆ ಗಲಾಟಿ ಮುಗಿದ ಮೇಲೆ ನಿಮ್ಮ ಯಜಮಾನ್ರಿಗೂ ಇನ್ನೊಂದು ಸೂಟು ಹೊಲಿಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡಮ್ಮ. ಮನೆ ಅಳಿಯ ಮುಖ ಊದಿಸ್ಕೊಂಡು ಕೂತಿದ್ರೆ ಬಂದಿರೋ ಜನ ಏನಂತಾರೆ? ರಾಯರು ಅರುಂಧತಿಗೆ ಹೇಳಿದಾಗ ಅವಳು ಬೇಸರದಿಂದ, ಅಯ್ಯೋ ಬಿಡಪ್ಪ, ಅವರ ಸ್ವಭಾವವೇ ಹಾಗೆ. ನೀವು ಇನ್ನು 5 ಸೂಟು ಹೊಲಿಸಿದ್ರು ಅವರು ಮೂಸುಂಡಿ ಮುಖದಲ್ಲಿ ನಗು ಇಣ್ಕಲ್ಲ ಎಂದುಬಿಟ್ಲು. ಕಲಾಪಗಳೆಲ್ಲ ವೈಭವವಾಗಿ ನಡೆದರೂ ಮುಖ್ಯವಾದ ವ್ಯಕ್ತಿಗೆ ಆಹ್ವಾನ ಹೋಗಿರಲಿಲ್ಲ. ಭಾರತಿಗೆ ಹೊಸ ಜನ್ಮ ನೀಡಿದ ಡಾಕ್ಟರ್ ಧನಂಜಯ್ಗೆ ಮದುವೆ ಆಮಂತ್ರಣ ನೀಡುವುದನ್ನು ರಾಯರು ಮರೆತುಬಿಟ್ಟಿದ್ರು. ಹಿಂದೆ ನಡೆದಿದ್ದೆಲ್ಲ ಕರಾಳ ಕನಸು. ಮುಂದಿರುವ ದಾರಿಯೆಲ್ಲ ಹೂವಿನ ಆಸೆಯಾಗಿರುವಾಗ ಭಾರತಿ ಆಸ್ಪತ್ರೆಯ ವಾಸವನ್ನು ದುಃಖ ಸ್ವಪ್ನದಂತೆ ಮರೆತು ಬಿಡಲಿ ಎನ್ನುವುದು ಅವರ ಉದ್ದೇಶವಾಗಿತ್ತು. ಯಶೋದಮ್ಮನಂತೂ ಭಾರತಿಗುಂಟಾದ ಮನೋರೋಗವನ್ನು ತಮ್ಮ ನೆನಪಿನ ಅಂಗಳದಿಂದಲೇ ದೂರವಿಟ್ಟಿದ್ರು. ಅಂದು ಪತಿಗೃಹಕ್ಕೆ ನಗುನಗುತ್ತಾ ಹೊರಟ ಭಾರತಿ ಮತ್ತೆ ಮಗುವನ್ನೆತ್ಕೊಂಡು ಸಮಸ್ಯೆಗಳ ಸರಮಾಲೆಗಳನ್ನೇ ಕೊರಳಿಗೇರಿಸಿಕೊಂಡು ತಮ್ಮಲ್ಲಿಗೆ ಹಿಂತಿರುಗಿ ಬರ್ತಾಳೆಂದು ಯಶೋದಮ್ಮ ರಾಯರು ಕನಸಿನಲ್ಲೂ ನಂಬಿರಲಿಲ್ಲ. ತಿಂಗಳಿಗೊಮ್ಮೆ ಅಲಿಖಿತ ಒಪ್ಪಂದದಂತೆ ಅವರಿಗೆ ಕಳುಹಿಸುವ ಹಣದ ಮೊತ್ತದ ಹೊರತು ಅವರಿಗೂ ಗೌತಮನಿಗೂ ಬೆಸೆಯಲು ಯಾವ ಕೊಂಡಿಯೂ ಇರಲಿಲ್ಲ. ಅವನು ಸಂಗೀತಳನ್ನು ಕೈ ಹಿಡಿದು ಪ್ರಣತಿಗೆ ತಂದೆ ಆದ್ಮೇಲಂತೂ ಮಾನಸಾಳ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ವ್ಯಾಮೋಹವು ಅಳಿಸೋಗಿತ್ತು. ಗೌತಮ್ ಆಫೀಸ್ನಿಂದ ಬಂದವನೇ ಸಂಗೀತಳನ್ನು ಕೇಳ್ದ, ನನಗೆ ಯಾವುದಾದರೂ ಕಾಗದ ಬಂದಿದೆಯಾ? ಕೈ ತುಂಬ ಅಂಚೆಯಲ್ಲಿ ಬಂದ ಚೀಟಿಗಳನ್ನು ಹಿಡಿದ್ರು ಆ ಪ್ರಶ್ನೆ ಕೇಳಿದ ಪತಿರಾಯನ ಮೇಲೆ ಸಂಗೀತ ಸಿಡಿಮಿಡಿಗೊಂಡ್ಳು. ಏನ್ರಿ, ಅಷ್ಟೊಂದು ಕಾಗದಗಳನ್ನು ಕೈಯಲ್ಲಿಟ್ಕೊಂಡು ನನ್ನನ್ನು ಕೇಳ್ತೀರಲ್ಲ, ನಿಮ್ಮ ಬುದ್ಧಿಗೇನಾಗಿದೆ? ದೂರವಿದ್ರೂ ಯಾಕೋ ನಿಮಗೆ ಅವಳ ಚಾಳಿ ಅಂಟಿದೆ. ಭಾರತೀಯದು ನನ್ನದು ಮುಗಿದು ಹೋದ ಸಂಬಂಧ ಇನ್ನೂ ಯಾಕೆ ಹಂಗಿಸ್ತೀಯ? ಎಲ್ರಿ ಮುಗ್ದೋಗಿರೋದು? ಈಗ ಅದಕ್ಕೆ ಕೊಂಡೆ ಹಾಕಿ ಬೆಸೆಯೋಕೆ ನಿಮ್ಮ ತಂಗಿ ತುದಿಗಲ್ಲಿ ನಿಂತಿದ್ದಾಳಲ್ಲ. ಗೌರಿಯಿಂದ ಫೋನ್ ಬಂದಿತ್ತು. ಆಫೀಸ್ನಲ್ಲಿ ನಿಮ್ಮ ಲೈನ್ ತುಂಬ ಬ್ಯುಸಿ ಇತ್ತಂತೆ, ಅದಕ್ಕೆ ಇಲ್ಲಿಗೆ ಮಾಡಿದ್ಲು. ಏನಂತೆ? ಅದೇ ಮಾಮೂಲು. ನಾನು ಹೇಳಿದ ವಿಷಯ ಏನಾಯಿತು ಅಂತ ಕೇಳೋಕೆ. ಸಂಗೀತಳ ಧ್ವನಿಯಲ್ಲಿ ಅಸಮಾಧಾನ, ಆಕ್ರೋಶ ತುಂಬಿತ್ತು. ನಾನು ಯೋಚಿಸ್ತಾ ಇದ್ದೀನಿ ಗೀತು, ಆದರೂ ಭಾರತೀಯ ಮನೆಗೆ ಹೋಗಿ ಆ ವಿಷಯ ಪ್ರಸ್ತಾಪ ಮಾಡೋಕೆ ನನಗೇನೋ ಸಂಕೋಚ ಯಾಕೆ? ಮಾನಸ ನಿಮಗೆ ಹುಟ್ಟಿರೋದೇ ನಿಜವಾಗಿದ್ರೆ ರಾಜಾರೋಷವಾಗಿ ಕೇಳಿ ನಿಮ್ಮ ತಂಗಿ ಮನೆಗೆ ದಾರಿ ಎರೆದು ಕೊಡಿ. ಯಾರು ಅಡ್ಡಿ ಬರ್ತಿದ್ದಾರೆ ಈಗ? ಸಂಗೀತ ಕೊಂಕು ನೋಡಿದಾಗ ಗೌತಮ್ ಹುಬ್ಗಂಟಾಕಿದ. ನಿನ್ನ ಮೂಗಿನ ನೇರಕ್ಕೆ ಮಾತನಾಡಬೇಡ. ಮಾನಸ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳೇನೋ ನಿಜ, ಆದರೆ ಆ ಹುಡುಗಿಗೆ ನಾನು ಒಂದು ದಿನವೂ ತಂದೆ ಅನ್ನೋ ಪ್ರೀತಿ ರಕ್ಷಣೆ ತೋರಿಸಿಲ್ಲ. ಯಾವ ಮುಖ ಹೊತ್ಕೊಂಡು ಅವಳ ಮುಂದೆ ನಿಂತು ಕೇಳಲಿ? ಗೀತಾ ಅದಕ್ಕೇನು ಉತ್ತರಿಸದೆ ಮುಖ ದುಮ್ಕಿಸ್ಕೊಂಡು ಅವನಿಗೆ ತಿಂಡಿ ಕಾಫಿ ತರಲು ಒಳಗೆ ನಡೆದ್ಲು. ಗೌತಮ್ ನೀಲವಾಗಿ ಹೊಸಿಬಿಟ್ಟು ಫ್ಯಾನಿನ ಸ್ವಿಚ್ ಆನ್ ಮಾಡಿ ಸೋಫಾ ಕೊರಕಿ ಕುಳಿತ. ಗೌರಿ ಹಾಗೂ ಅವಳ ಪತಿ ಗಂಗಾಧರ್, ಅವರ ಮಗ ಪ್ರಶಾಂತ್ MBBS ಮುಗಿಸುವ ವೇಳೆಗೆ ಭಾರತಕ್ಕೆ ಶಾಶ್ವತವಾಗಿ ಹಿಂತಿರುಗಿ ಬೆಂಗಳೂರಿನಲ್ಲೇ ಸ್ವಂತ ಮನೆ ಮಾಡಿದರು. ಸಂಗೀತಳಿಗೇನು ತನ್ನ ಮಗಳು ಪ್ರಣತಿಯನ್ನು ಪ್ರಶಾಂತನಿಗೆ ಕೇಳುವ ಆಸೆ. ಆದರೆ ಗೌರಿಗೆ ಸಂಗೀತಾಳಂತೂ ಹೊರಟು ಸ್ವಭಾವದ ಹೆಂಗಸಿನೊಡನೆ ಮದುವೆ ಸಂಬಂಧ ಬೆಳೆಸಲು ಇಷ್ಟವಿರಲಿಲ್ಲ. ಮೇಲಾಗಿ ಪ್ರಶಾಂತನಿಗೆ
ತನ್ನಂತೆ ವೈದ್ಯಳಾಗಿರುವವಳನ್ನೇ ವರಿಸಬೇಕೆಂಬ ಇಚ್ಛೆ ಇತ್ತು. ಆಗ ಗೌರಿಯ ಗಮನ ಸೆಳೆದವಳು ಮಾನಸ. ಸೋದರಿಕೆಯ ಸಂಬಂಧವೂ ಆಯಿತು. ತನ್ನ ಮಗನಿಗೆ ಮುದ್ದಾದ ಹುಡುಗಿಯೂ ಸಿಗ್ತಾಳೆ. ಭಾರತಿಯನ್ನು ನೋಡಿಕೊಳ್ಳಲು ಅವಳ ತಂದೆ ತಾಯಿ ಹೇಗೂ ಇದ್ದಾರೆ. ಮಾನಸ ಪ್ರತಿಭಾವಂತೆ, ಬುದ್ಧಿವಂತೆ. ತನ್ನ ಮನೆ ಬೆಳಗಲು ತಕ್ಕ ಹೆಣ್ಣು ಎಂಬ ಉದ್ದೇಶದಿಂದ ಅಣ್ಣನಿಗೆ ದುಂಬಾಲು ಬಿದ್ಲು. ಅಣ್ಣ, ನೀನು ಒಂದ್ಸಲ ಹೋಗಿ ವಿಷಯ ಪ್ರಸ್ತಾಪಿಸ್ಕೊಂಡು ಬಂದ್ಬಿಡು. ಮುಂದಿನ ಮಾತುಕತೆಗೆ ನಾವು ಬರ್ತೀವಿ. ಅಲ್ಲ, ಭಾರತೀಯ ಸಮಾಚಾರ ತಿಳಿದು ಅವಳ ಮಗಳನ್ನು ಮನೆ ತುಂಬಿಸ್ಕೊಳ್ತೀರಾ? ಸಂಗೀತ ಗೌರಿಯ ಬಳಿ ಮೂಗೆಳೆದ್ಲು. ಅದೆಲ್ಲ ನಮ್ಮ ಪ್ರಶಾಂತನು ವಿಚಾರಿಸಿದಾನತಿಗೆ. ತಾಯಿಗಿರೋ ರೋಗ ಮಗಳಿಗೂ ಬರಲೇಬೇಕು ಅನ್ನೋ ನಿಯಮವೇನೂ ಇಲ್ವಂತೆ. ಅಷ್ಟರ ಮೇಲೆ ಅವರವರ ಹಣೆಯಲ್ಲಿ ಹೇಗೆ ಬರೆದಿದೆಯೋ ಹಾಗಾಗತ್ತೆ. ಆ ಹುಡುಗಿ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ. ನಮ್ಮ ಪ್ರಶಾಂತು ಅವಳನ್ನು ಕಾಲೇಜ್ನಲ್ಲಿ ನೋಡಿ ತುಂಬ ಮೆಚ್ಕೊಂಡಿದ್ದಾನೆ. ಗೌರಿ ಹೇಳಿದಾಗ ತಾನು ಮಾತನಾಡೋದೇನೋ ಉಳಿದಿಲ್ಲವೆಂದು ಸಂಗೀತ ಸುಮ್ಮನಾಗಿದ್ಲು. ಆದರೂ ಗೌತಮನ ಬಳಿ ಭಾರತಿ, ಮಾನಸ ಇಬ್ಬರನ್ನು ಹೀಯಾಳಿಸಿ ಗೌರಿಯ ಉದ್ದೇಶವನ್ನು ಖಂಡಿಸಿ ತನ್ನ ಕೋಪ ತೀರಿಸಿಕೊಳ್ತಿದ್ಲು. ಕಾಫಿ ತಿಂಡಿ ಹಿಡಿದು ಬಂದ ಹೆಂಡತಿಯ ಮುಖವಿನ್ನೂ ಸಡಿಲವಾಗದಿದ್ದನ್ನು ಗಮನಿಸಿ ಗೌತಮ್ ಮೆಲ್ಲನೆ ಹೇಳ್ದ, ಗೀತು, ನೀನು ಕೋಪಿಸ್ಕೊಂಡು ನನಗೆ ತಿಂಡಿ ತಂದುಕೊಟ್ರೆ ಅದು ನನ್ನ ಗಂಟಿನಲ್ಲಿ ಇಳಿಯಲ್ಲ ಕಣೆ. ಬಿಡ್ರಿ, ನನ್ನ ಕೋಪಕ್ಕೆ ಏನಿದೆ ಬೆಲೆ? ಬೆಲೆ ಬೇಕಾ ನಿನಗೆ? ಬಾ ಕೊಡ್ತೀನಿ. ಗೌತಮ್ ಅವಳನ್ನೆಳೆದು ಪಕ್ಕದಲ್ಲಿ ಕೂರಿಸ್ಕೊಂಡಾಗ ಸಂಗೀತ ಕೈ ಕುಸಿರ್ಕೊಂಡ್ಳು. ಅಯ್ಯೋ ಬಿಡ್ರಿ, ಅಡಿಗೆ ಮನೆಯಲ್ಲಿ ಹಿಟ್ಟು ರುಬ್ತಾ ಇದ್ದೀನಿ. ಅವನ್ ನೋಡಿದ್ರೆ ಪಚಿತಿ. ನಿಮಗೆ ಯಾವುದಕ್ಕೂ ಸಮಯ ಸಂದರ್ಭ ಇಲ್ವಾ? ಇದು ಅವಳ ತೋರಿಕೆಯ ಮುನಿಸಲ್ಲದೆ ನಿಜವಾದ ಕೋಪ ಎಂದು ತಿಳಿದ ಗೌತಮನ ಮುಖ ಪೆಚ್ಚಾಯಿತು. ಯಾಕೆ ಮಾತಿಗೂ ಸಿಡುಕ್ತಿ? ನಿನಗೆ ನಾನೇನು ಕಡಿಮೆ ಮಾಡಿದ್ದೀನಿ? ಇದರಲ್ಲಿ ನಂದೇನು ತಪ್ಪಿದೆ? ನಾನೇನಾದರೂ ಭಾರತಿ ಮನೆಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ದೀನ? ನೀನು ಕೋಪ ಮಾಡ್ಕೊಳ್ತೀಯಾ ಅಂತ ಆ ಬಡಪಾಯಿನ ನೋಡಿ 20 ವರ್ಷಗಳೇ ಆಗೋಯ್ತಲ್ಲ. ಇನ್ನು ನಿನಗೆ ನನ್ನ ಪ್ರೀತಿ ಬಗ್ಗೆ ಸಂದೇಹವೇ? ಅವನ ದನಿಯ ದೈನ್ಯತೆಗೆ ಸಂಗೀತ ಕೊಂಚ ಕರಗದ್ಲು. ಹಾಗಲ್ರಿ, ನಾನು ಪ್ರಣತಿಗೆ ಅಂತ ಆಸೆ ಪಟ್ಟ ಹುಡುಗ ಪ್ರಶಾಂತ್. ಮಾನಸನ ಮದುವೆಯಾದರೆ ನನಗೆ ಹೊಟ್ಟೆ ಉರಿಯಲ್ವಾ? ಗೌತಮ್ ಅನುನಯನದಿಂದ ನೋಡುಗೀತು, ನಮ್ಮ ಪ್ರಣತಿ ಮನೆಯಲ್ಲಿ ಮುದ್ದಾಗಿ ಬೆಳೆದ ಹುಡುಗಿ. ಮನೆಯಲ್ಲಿದ್ದು ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡಿರಬೇಕು ಅಂತ ಆಸೆ ಪಡೋಳವಳು. ಅಂಥವಳನ್ನು ತಗೊಂಡು ಹೋಗಿ ಹಗಲು ರಾತ್ರಿ ದುಡಿಯೋ ಡಾಕ್ಟರ್ಗೆ ಕೊಟ್ಟರೆ ಏನು ಸುಖವಾಗಿರ್ತಾಳೆ ಹೇಳು? ಪ್ರಶಾಂತ್ ಮತ್ತೆ ಅಮೇರಿಕಾಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ನಮಗಿರೋ ಒಬ್ಬಳು ಮಗಳು ದೂರದ ದೇಶಕ್ಕೆ ಹೋದರೆ ನಮ್ಮನ್ನು ನೆನೆಸ್ಕೊಂಡು ಕೊರಗ್ತಾಳೆ. ಅವಳ ಟೆಂಪರ್ಮೆಂಟ್ಗೆ ಆ ಪಾಶ್ಚಾತ್ಯ ವಾತಾವರಣ ಒಗ್ಗೋದಿಲ್ಲ ಎಂದಾಗ ಸಂಗೀತ, ಪರವಾಗಿಲ್ವೇ, ತುಂಬ ಮುಂದಾಲೋಚನೆ ಉಳ್ಳವರು ನೀವು. ಖಂಡಿತ ನಮ್ಮ ಪ್ರಣತಿನ ಫಾರಿನ್ಗೆ ಕಳಿಸಲ್ಲಪ್ಪ ಎಂದು ನಿರಾಕರಿಸ್ಬಿಟ್ಲು. ನಿಮ್ಮ ಚಿಕ್ಕಪ್ಪನ ಮಗ ರಿಸರ್ವ್ ಬ್ಯಾಂಕ್ನಲ್ಲಿದ್ದು ರಿಟೈರ್ಡ್ ಆದ್ನಲ್ಲ, ಅವರ ಮಗ ಸುಭಾಷನ ನಮ್ಮ ಪ್ರಣತಿ ಯಾಕೆ ಕೇಳಬಾರ್ದು ಗೀತಾ? ಆ ಹುಡುಗನು ಇಂಜಿನಿಯರ್, ಲಕ್ಷಣವಾಗಿದ್ದಾನೆ. ಗೌತಮನ ಸಲಹೆಯಿಂದ ಗೀತಾಳ ಮುಖ ಅರಳಿತು. ನನಗೆ ಹೊಳಿಲೇ ಇಲ್ವಲ್ರಿ? ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಅಲೆದ ಹಾಗೆ ನಮ್ಮ ತವರ ಮನೆಯಲ್ಲಿ ಚಿನ್ನದಂಥ ಸಂಬಂಧ ಬಿಟ್ಟು ನಿಮ್ಮ ತಂಗಿ ಮಗನನ್ನು ಆಸೆ ಪಟ್ನಲ್ಲ. ಏನ್ರಿ, ಯಾವಾಗ ಹೋಗಿ ಮಾತನಾಡ್ಕೊಂಡು ಬರೋಣ? ಈಗ ಅವರನ್ನೆಲ್ಲ ನಾರ್ತ್ ಇಂಡಿಯಾ ಟೂರ್ ಹಾಕ್ಕೊಂಡು ಹೋಗಿದ್ದಾರೆ ಅಲ್ವೇನೆ? ಬರೋದು ಇನ್ನೊಂದು ತಿಂಗಳಾಗ್ಬೋದು. ಅಷ್ಟರಲ್ಲಿ ಒಂದ್ಸಲ ಮಾನಸಳ ಬಗ್ಗೆ ಮಾತನಾಡ್ಕೊಂಡು ಬಂದ್ಬಿಡ್ತೀನಿ. ದಯವಿಟ್ಟು ನೀನು ಅದಕ್ಕೆ ಅಡ್ಡಿ ಮಾಡಬೇಡ. ಓಹೋ, ನನಗೆ ಗೊತ್ತ್ರಿ, ನಿಮಗಿನ್ನೂ ಹಳೆಯ ಹೆಂಡತಿ ಮಗಳ ವ್ಯಾಮೋಹ ಹೋಗಿಲ್ಲ ಅಂತ. ಹೊಳೆ ದಾಟೋಕೆ ದೊಣ್ಣೆ ನಾಯಕನ ಅಪ್ಪಣೆ ಯಾಕೆ? ಧಾರಾಳವಾಗಿ ಹೋಗ್ಬನ್ನಿ. ಅವಳು ಗಡುಸಾಗಿ ನುಡಿದ್ರು. ಅವಳ ದನಿಯಲ್ಲಿ ಮೊದಲಿನ ಕೋಪವಿರಲಿಲ್ಲ. ಗೌತಮನಿಗಷ್ಟೇ ಸಾಕಾಗಿತ್ತು. ಅವಳ ಮಾತಿನ ವಿರುದ್ಧವಾಗಿ ಒಂದು ಹೆಜ್ಜೆ ಇಡಲು ಅವನು ಅಸಮರ್ಥನಾಗಿದ್ದ. ಅವಳಿಗೆ ತವರಿನ ಬಳಗದವರ ಮೇಲಿರುವ ಅಕ್ಕರೆ ವ್ಯಾಮೋಹ ಅರಿತಿದ್ದ ಅವನು ಕೊನೆಗೂ ಅವಳನ್ನು ಬಗ್ಗಿಸೋದ್ರಲ್ಲಿ ಯಶಸ್ವಿಯಾದ. ಅವನಿಗೆ ಅಳಗಿದ್ದಿದ್ದು ಒಂದೇ ಸಮಸ್ಯೆ. ಇಷ್ಟು ವರ್ಷಗಳ ನಂತರ ರಾಯರ ಮನೆಗೆ ಕಾಲಿಡೋದು ಸರಿಯೇ? ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತಿಯನ್ನು ಎದುರಿಸೋದಾದರೂ ಹೇಗೆ? ಅಬ್ಬಾ, ಆ ಉದ್ವೇಗ ಮತ್ತೆ ಆ ಭಾರತಿಯನ್ನು ಕಾಣುವ ಚೈತನ್ಯ ತನಗಿದೆಯೇ?
ಭಾರತಿ ಗೌತಮ್ ಇಬ್ಬರ ದಾಂಪತ್ಯ ಜೀವನ ಹಾಲು ಜೇನು ಬೆರೆತಂತೆ ಮಧುರವಾಗಿ ಸಾಗ್ತಿತ್ತು. ಮಗಳ ಸಂತೃಪ್ತ ಬದುಕು ಕಂಡು ಯಶೋದಮ್ಮ ರಾಯರು ಹಿಗ್ಗಿ ಹೋಗಿದ್ರು. ಸುಲೋಚನಮ್ಮನವರಿಗೂ ಮಗಳಿಗಿಂತ ತಮ್ಮ ಸೊಸೆಯೇ ಚೆಲುವೆ ಎಂಬ ಅಭಿಮಾನ. ಭಾರತೀಯ ವಿವಿಧ ಋತುಗಳಂತೆ ದಿನಕ್ಕೊಂದು ಬಗೆಯ ಶೃಂಗಾರದಲ್ಲಿ ಕಂಗೊಳಿಸಿ ಗೌತಮನ ಕಣ್ಣಿಗೆ ಹಬ್ಬ ಉಂಟು ಮಾಡ್ತಿದ್ಲು. ಆಫೀಸ್ನಿಂದ ಮನೆಗೆ ಬಂದರೆ ಗೌತಮ್ ಹೆಂಡತಿಯ ಸಾನ್ನಿಧ್ಯ ಬಿಟ್ಟು ಎಲ್ಲೂ ಹೋಗ್ತಿರಲಿಲ್ಲ. ಭಾರತಿ, ನಿನ್ನ ಸನಿಹದಲ್ಲಿ ನನಗೆ ಸಿಗುವ ನೆಮ್ಮದಿ ಸುಖ ಬೇರೆಲ್ಲೂ ಸಿಗಲ್ಲ. ಆಫೀಸ್ನಲ್ಲಿದ್ದರೂ ಸದಾ ನಿನ್ನದೇ ಧ್ಯಾನ ಆಗೋಗಿದೆ. ನನಗಿನ್ಮೇಲೆ ಹೆಚ್ಚು ಟೂರ್ಸ್ ಅರೇಂಜ್ ಮಾಡಬೇಡಿ ಅಂತ ನಮ್ಮ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಎಂದು ಗೌತಮ್ ಹಂಬಲ ವ್ಯಕ್ತಪಡಿಸ್ಕೊಂಡ್ರೆ ಭಾರತಿ ನಸು ಮುನಿಸ್ತಿದ್ಲು. ನಿಮ್ಮದು ಅತಿ ಆಯಿತು. ಪ್ರೀತಿ ತೋರ್ಸೋಕ್ಕೂ ಮಿತಿ ಇರಬೇಕು. ಆಫೀಸ್ನಲ್ಲಿ ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ? ಗೌತಮ್ ನಕ್ಕು ಅವಳ ಕೆನ್ನೆ ತಟ್ಟಿದ. ಈ ಮುದ್ದು ಮುಖ ನನಗೆ ಹುಚ್ಚು ಇಡಿಸ್ಬಿಟ್ಟಿದೆಯಲ್ಲ, ಏನು ಮಾಡಲಿ? ತತ್ಕ್ಷಣ ಭಾರತಿಯ ಮುಖ ಮುದುಡಿತು. ಯಾವುದೋ ಕಹಿ ನೆನಪಿನಿಂದ ಅವಳ ದೇಹ ನವಿರಾಗಿ ಕಂಪಿಸಿತು. ಬೇಡಿ ಗೌತಮ್, ನನಗೆ ನೀವಿಷ್ಟು ಪ್ರೀತಿ ತೋರಿಸ್ಬೇಡಿ. ಅದು ಒಳ್ಳೆಯದಲ್ಲ. ಪ್ರೀತಿ ಅನ್ನೋದು ಹಾಲ್ಗಡಲಿನಲ್ಲಿ ಅಮೃತ ಕಡೆದ ಹಾಗೆ. ಅದು ಹೆಚ್ಚಾದಷ್ಟು ಒಳ್ಳೆಯದೇ. ಭಾರತಿ ಕನಸಿನಲ್ಲೂ ಪಿಸಿಧ್ವನಿಯಲ್ಲಿ ಒಂದು ಪಕ್ಷ ನಾನು ನಿಮ್ಮಿಂದ ದೂರ ಹೋಗುವ ಸಂದರ್ಭ ಬಂದರೆ ಎಂದು ಹೇಳಿದಾಗ ಗೌತಮನ ಬಾಹುಬಂಧನ ಬಿಗಿಯಾಯಿತು. ನನ್ನ ಸರ್ವಸ್ವವು ನೀನಾಗಿರುವಾಗ ನಿನ್ನನ್ನು ದೂರ ಮಾಡಿಕೊಂಡು ನಾನಾದರೂ ಹೇಗೆ ಬದುಕಿರಲಿ? ಈಗ ತಾನೇ ನಮ್ಮ ಜೀವನ ಆರಂಭವಾಗಿದೆ. ದೂರ ಹೋಗೋಂಥ ಕೆಟ್ಟ ಮಾತು ಯಾಕೆ ಆಡ್ತೀಯ? ಅವನ ಒಲವಿನ ಮಹಾಪುರದಲ್ಲಿ ಕೊಚ್ಚಿ ಹೋದ ಭಾರತಿಗೆ ಅವನು ಮಾತನಾಡಲು ಅವಕಾಶ ನೀಡಲಿಲ್ಲ. ಪತಿ ತನ್ನ ಮೇಲಿಟ್ಟ ಆಗದ ಪ್ರೀತಿ ಕಂಡು ಅವಳೆದೆ ಹೆಮ್ಮೆಯಿಂದ ಹುಬ್ಬಿತು. ತವರ್ ಮನೆಗೆ ಹೋದಾಗಲೆಲ್ಲ ಭಾರತಿ ತಾಯಿಯ ಬಳಿ ಅಭಿಮಾನದಿಂದ ಹೇಳ್ತಿದ್ಲು, ಅಮ್ಮ, ಗೌತಮ್ಗೆ ನಾನಂದರೆ ಪಂಚಪ್ರಾಣ. ಅವರು ನನ್ನ ಮೇಲೆ ಜೀವನೇ ಇಟ್ಟಿದ್ದಾರೆ ಗೊತ್ತಾ? ಒಂದು ನಿಮಿಷ ನನ್ನನ್ನು ಬಿಟ್ಟಿರೋಕೆ ಆಗಲ್ವಂತೆ. ಮನೆಯಲ್ಲಿ ಸದಾ ನನ್ನ ಸೆರಗಿಗೆ ಅಂಟ್ಕೊಂಡೇ ಇರ್ತಾರೆ. ಇಂಥ ಗಂಡನ್ನ ನೀನು ಎಲ್ಲಾದರೂ ನೋಡಿದೆಯಾ? ಸುಖ ದಾಂಪತ್ಯದಲ್ಲಿ ಮಿಂದು ಮೊದಲಿಗಿಂತ ದುಂಡಾಗಿ ಹಿಮ್ಮಡಿಯಾಗಿ ಸೌಂದರ್ಯದಿಂದ ಕಂಗೊಳಿಸ್ತಿರುವ ಮಗಳನ್ನು ಯಶೋದಮ್ಮನಿಗೆ ಎಷ್ಟು ನೋಡಿದ್ರೂ ಸಾಲದು. ಭಾರತಿ ತವರಿನಲ್ಲೇ ನಿಂತು ಬಿಟ್ಟಾಳೆ ಎಂಬ ಶಂಕೆಯಿಂದ ಗೌತಮ್ ಸಂಜೆ ಆಫೀಸ್ನಿಂದ ನೇರವಾಗಿ ರಾಯರ ಮನೆಗೆ ಬಂದಿಳಿತಿದ್ದ. ಈ ಕಡೆ ಏನೋ ಕೆಲಸದ ಮೇಲೆ ಬಂದಿದೆ, ಭಾರತಿನ ಹಾಗೆ ಪಿಕ್ ಮಾಡಿಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ. ರಾಯರಿಗೆ ತಮ್ಮ ಕಿರಿಯ ಅಳಿಯನ ನೇರ ಮಾತುಕತೆ ಎಂದರೆ ಅಚ್ಚುಮೆಚ್ಚು. ಧಾರಾಳವಾಗಿ ಬನ್ನಿ, ತುಂಬ ಸಂತೋಷ. ಇದು ನಿಮ್ಮನೆಯೇ. ಭಾರತಿ ನಿಮ್ಮವಳೆ. ಸಂಕೋಚ ಯಾಕೆ? ನಮ್ಮ ಅರುಂಧತಿ ಮದುವೆಯಾಗಿ ಅಷ್ಟು ವರ್ಷಗಳಾದರೂ ದೊಡ್ಡ ಅಳಿಯಂದ್ರು ಇನ್ನೂ ಬಿಂಕ ಬಿಟ್ಟಿಲ್ಲ. ಈ ಹುಡುಗ ಚಿಕ್ಕ ಚೊಕ್ಕ ಮದುವೆಯಾದ 6 ತಿಂಗಳಲ್ಲೇ ನಮ್ಮ ಮನೆ ಮಗನಂತೆ ಆಗ್ಬಿಟ್ಟಿದ್ದಾನೆ ಎಂದು ಯಶೋದಮ್ಮ ಬಾಯಿ ತುಂಬ ಹೊಗಳ್ತಿದ್ರು. ಗೌತಮ್ ಎಂದೂ ಬರಿಗೈಯಲ್ಲಿ ಬರ್ತಿರಲಿಲ್ಲ. ಅತ್ತೆಗೆ ಪ್ರಿಯವಾದ ಹಣ್ಣುಗಳು, ಮಾವನವರಿಗೆ ಇಷ್ಟವಾದ ಬೇಕರಿ ತಿಂಡಿಗಳನ್ನು ಹೊತ್ತು ತರ್ತಿದ್ದ. ನೀವು ಪ್ರತಿ ಸಲ ಬಂದಾಗಲೂ ಯಾಕಿಷ್ಟೊಂದು ತರ್ತೀರಿ? ಯಶೋದಮ್ಮ ಸಂಕೋಚಪಟ್ಟರೆ ಗೌತಮ್ ಭಾರತಿಯ ಕಡೆ ನೋಡಿ ನಗ್ತಿದ್ದ. ನೀವು ಇಂಥ ಮುದ್ದಾದ ಮಗಳನ್ನೇ ನನಗೋಸ್ಕರ ಕೊಟ್ಟಿದ್ದೀರಲ್ಲ, ಅದಕ್ಕೆ ಬದಲಾಗಿ ನಾನು ನಿಮಗಿಷ್ಟು ತಂದು ಕೊಟ್ಟರೆ ಕಡಿಮೆಯೇ? ಯಶೋದಮ್ಮ ಅಳಿಯನ ಮಾತಿಗೆ ನಾಚಿ ನೀರಾಗ್ತಿದ್ರು. ಅವರು ಪ್ರೀತಿಯಿಂದ ಏನೇ ತಿಂಡಿ ಮಾಡಿದ್ರೂ ಗೌತಮ್ ಬಾಯಿ ತುಂಬ ಹೊಗಳಿ ಮುಕ್ತವಾಗಿ ತಿಂತಿದ್ದ. ಇದೆಲ್ಲ ಭಾರತಿಗೂ ಮಾಡೋಕ್ಕೆ ಹೇಳ್ಕೊಡಿ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನೂ ಅವಳೇನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಸುಮ್ಮನೆ ನನ್ನ ಮುಂದೆ ಕೂತು ಕಾಲ ಕಳೀತಾಳೆ ಎಂದು ಭಾರತಿಯನ್ನು ರೇಗಿಸ್ತಿದ್ದ. ಇವರು ಮಾಡೋಕ್ಕೆ ಬಿಟ್ಟರೆ ತಾನೆ ಅಡಿಗೆ ಮನೆಗೆ ಹೋದರೆ 10 ಸಲ ಭಾರತಿ ಭಾರತಿ ಅಂತ ಕರೀತಾನೆ ಇರ್ತಾರೆ. ಇವರ ಒದ್ದಾಟ ನೋಡಲಾರದೆ ನಮ್ಮತ್ತೆ, ಹೋಗೋ ಭಾರತಿ, ಅವನಿಗೆ ಹೇಗೆ ಬೇಕೋ ಹಾಗಿರೋ, ನಾನು ಹಿಂದೆ ಯಾಕೆ ಬರ್ತೀಯಾ ಅಂತ ಕಳಗಿಸ್ಬಿಡ್ತಾರೆ. ನಾನಿನ್ನು ಯಾವಾಗ ಅಡಿಗೆ ಕಲೀಲಿ? ಭಾರತಿ ಹೇಳಿದಾಗ ಯಶೋದಮ್ಮ, ಗೋದಾಬಾಯಿ ಇಬ್ಬರು ಬಿದ್ದು ಬಿದ್ದು ನಕ್ಕರು. ಗೌರಿ ಈಗ ತಾಯಿಯಾಗಲಿದ್ದಾಳೆ ಎಂದು ನ್ಯೂಜಿಲೆಂಡ್ನಿಂದ ಸುದ್ದಿ ಬಂತು. ಅವಳ ಬಾಣತನಕ್ಕಾಗಿ ಭಾರತಕ್ಕೆ ಕಳಗಿಸ್ಕೊಳ್ಳಲು ಗೌರಿಯ ಆರೋಗ್ಯದ ಅನುಮತಿ ನೀಡಲಿಲ್ಲ.
ಅವಳಿಗೆ ಬೆಡ್ ರೆಸ್ಟ್ ಬೇಕೆಂದು ವೈದ್ಯರು ಸಲಹೆ ನೀಡಿದ್ರಿಂದ ಸುಲೋಚನಮ್ಮನವರೇ ಅಲ್ಲಿಗೆ ಹೋಗುವ ಏರ್ಪಾಡು ಮಾಡಲಾಗಿತ್ತು. ಗಂಗಾಧರ ರಾಯರು ತಾನೇ ಖರ್ಚು ಭರಿಸಿ ಅತ್ತೆಯನ್ನು ಕರೆಸಿಕೊಳ್ಳುವ ಪ್ರಯತ್ನ ಮಾಡಿದಾಗ ಸುಲೋಚನಮ್ಮ ಹಿಗ್ಗಿದ್ರು. ನನ್ನ ಅಳಿಯನ ದೆಸೆಯಿಂದ ನಾನು ಅಮೇರಿಕಾಗೆ ಹೋಗೋ ಹಾಗಾಗಿದೆ. ಅತ್ತೆ, ನೀವು ಹೊರಟೋದ್ರೆ ನನ್ನ ಗತಿ? ಭಾರತಿ ಅವು ಹಾರಿದ್ರು. ಅಮ್ಮ, ಇವಳನ್ನು ನವರಾತ್ರಿ ಗೊಂಬೆ ಹಾಗೆ ಅಲಂಕಾರ ಮಾಡಿ ಯಾವ ಕೆಲಸಕ್ಕೂ ಮೈ ಬಗ್ಗದ ಹಾಗೆ ಪ್ಯಾಂಪರ್ ಮಾಡಿಬಿಟ್ಟಿದೀಯಾ. ನಾನು ಇವಳನ್ನು ನಂಬ್ಕೊಂಡ್ರೆ ನೀನು ಫಾರಿನ್ಗೆ ಹೋದ್ಮೇಲೆ ನನಗೆ ಉಪವಾಸವೇ ಗತಿ. ಗೌತಮ್ ಕೀಟಲಿ ಮಾಡಿದ. ಗೌರಿ ಇಲ್ಲೇ ಬಂದಿದ್ರೆ ಚೆನ್ನಾಗಿತ್ತು ಅತ್ತೆ. ನನಗೆ ಚಿಕ್ಕ ಮಕ್ಕಳನ್ನ ಕಂಡ್ರೆ ತುಂಬ ಇಷ್ಟ. ಭಾರತಿ ಹೇಳಿದಾಗ ಸುಲೋಚನಮ್ಮ ನಕ್ಕರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.